ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ವಿವರಿಸುವ ಮೊದಲ ಭಾಗವನ್ನು ನಾನು ಈಗಾಗಲೇ ನಿಮಗೆ ಯೂಟ್ಯೂಬ್ ಲಿಂಕ್ನಲ್ಲಿ ಕಳಿಸಿದ್ದೇನೆ. ಈಗ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವದ ಎರಡನೇ ಭಾಗ. ಅದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ನಾವು ಯಾಕೆ ತಿಳಿದುಕೊಳ್ಬೇಕು ಅಂತ ಹೇಳಿದರೆ, ಮೂರನೇ ಪಾಯಿಂಟ್, ಯುದ್ಧ ಮತ್ತು ಸಮೂಹ ನಾಶದ ಅಪಾಯಗಳನ್ನು ಅರಿಯಲು ಮತ್ತು ತಪ್ಪಿಸಲು. ಟು ಅಂಡರ್ಸ್ಟ್ಯಾಂಡ್ ವಾರ್ ಆ್ಯಂಡ್ ಡೇಂಜರ್ಸ್ ಆಫ್ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್. WMD ಅಂತ ಅದನ್ನು ಕರೀತಾರೆ. ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ಸಮೂಹ ನಾಶದ ಅಸ್ತ್ರಗಳು. ಒಂದು ಮಾತಿದೆ ಇಂಗ್ಲೀಷಲ್ಲೇ, ಚಂದ ಮಾತು ಅದು, ಟು ನೋ ವಾರ್ ಟು ನೋ ವಾರ್ ಅಂತ. ಯುದ್ಧವನ್ನು ತ್ಯಜಿಸಲು ಯುದ್ಧವನ್ನು ಅರಿ ಅಂತ ಅದನ್ನು ಕನ್ನಡದಲ್ಲಿ ಭಾಷಾಂತರ ಮಾಡ್ಬೋದು. ನೋ ವಾರ್, KNOW, ನೋ ಅಂದರೆ ತಿಳಿ, ಟು ನೋ ವಾರ್ ಇಲ್ಲ, ಯುದ್ಧ ಇಲ್ಲವಾಗಿಸಲು. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾಕೆ ರಾಷ್ಟ್ರಗಳ ನಡುವೆ ಯುದ್ಧಗಳು ಸಂಭವಿಸ್ತವೆ? ಯುದ್ಧದ ಚರಿತ್ರೆ ರಾಷ್ಟ್ರಗಳ ನಡುವೆ ಹೇಗಿದೆ ನೋಡಿ. 2 ಜಾಗತಿಕ ಮಹಾಯುದ್ಧಗಳು ಆಗಿದೆ. ಅಸಂಖ್ಯಾತ ಸಣ್ಣ ಸಣ್ಣ ಯುದ್ಧಗಳು ಆಗ್ತಾ ಇವೆ. ಹೆಚ್ಚಿನ ಯುದ್ಧಗಳು ಇವತ್ತು ಏಷ್ಯಾ ಮತ್ತು ಆಫ್ರಿಕಾದ ರಾಷ್ಟ್ರಗಳಲ್ಲಿ ನಡೆಯುತ್ತವೆ. ಯುರೋಪ್ನಲ್ಲಿ ಯುದ್ಧಗಳು ಕಡಿಮೆ. ಯುದ್ಧದ ಕಾರಣಗಳು ಯಾವುದು? ಯುದ್ಧದ ಪರಿಣಾಮಗಳು ಏನು? ಯುದ್ಧದಿಂದ ಜೀವಹಾನಿ ಹೇಗಾಗ್ತದೆ? ಪರಿಸರದ ನಾಶ ಹೇಗಾಗ್ತದೆ? ಈಗ ಯುದ್ಧ ಅದು ಬರೀ ಮನುಷ್ಯರ ನಡುವಿನ ಯುದ್ಧ ಅಲ್ಲ, ರಾಷ್ಟ್ರಗಳ ನಡುವಿನ ಯುದ್ಧ ಅಲ್ಲ. ಯುದ್ಧದಲ್ಲಿ ನಮ್ಮ ವೈರಿ, ನಮ್ಮ ಪರಿಸರ, ನಮ್ಮ ಜಗತ್ತು. ಇನ್ನು ಅತ್ಯಂತ ಅಪಾಯಕಾರಿ ಈಗ ಆಧುನಿಕ ಯುದ್ಧ WMDಗಳು ಇರೋದರಿಂದ, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ಸಮೂಹ ನಾಶದ ಅಸ್ತ್ರಗಳು ಜೀವ ಸಂಕುಲವನ್ನು ಹೇಗೆ ನಾಶ ಮಾಡ್ತವೆ. ಹೀಗೆ ಟು ನೋ ವಾರ್, ಯುದ್ಧವನ್ನು ತಿಳಿಯಲು. ವೈ ಡಸ್ ವಾರ್ ಟೇಕ್ ಪ್ಲೇಸ್ ಇನ್ ಇಂಟರ್ನ್ಯಾಷನಲ್ ಎರೀನಾ? ಅಂತಾರಾಷ್ಟ್ರೀಯ ವಲಯದಲ್ಲಿ ಯುದ್ಧಗಳು ಯಾಕೆ ಸಂಭವಿಸ್ತವೆ? ವಾಟ್ ಈಸ್ ದ ಹಿಸ್ಟ್ರಿ ಆಫ್ ದ ವಾರ್? ಯುದ್ಧಗಳ ಚರಿತ್ರೆ ಏನು? ವಾಟ್ ಆರ್ ದ ರೀಸನ್ಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ದ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್? ಸಮೂಹ ನಾಶದ ಅಸ್ತ್ರಗಳ ಕಾರಣಗಳು, ಪರಿಣಾಮಗಳು. ಹೌ ಟು ಅಸೆಸ್ ದ ಲೈಫ್ ಕಾಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕಾಸ್ಟ್ ಆಫ್ ದ ವಾರ್? ಯುದ್ಧದ ಜೀವಹಾನಿ, ಪರಿಸರ ಹಾನಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ವೇರ್ ಡಸ್ WMD ಲೀಡ್ ಹ್ಯೂಮನ್ ಕೈಂಡ್ ಆ್ಯಂಡ್ ಅವರ್ ಎನ್ವಿರಾನ್ಮೆಂಟ್? ಸಮೂಹ ನಾಶದ ಅಸ್ತ್ರಗಳು ನಮ್ಮನ್ನು ಎಲ್ಲಿ ಕೊಂಡೊಯ್ಯಬಹುದು? ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಬೇಕು. ನಮಗೆ ಎಲ್ಲರೂ ಹೇಳೋದು ಗೊತ್ತಿದೆ, ಇವತ್ತು ಜಗತ್ತಿನಲ್ಲಿ ಈ ವಿಶ್ವವನ್ನು ಅದರ 10 ಪಟ್ಟು ಜಾಸ್ತಿ ನಾಶ ಮಾಡುವಷ್ಟು ವೆಪನ್ಸ್ ಪ್ರಭುತ್ವಗಳ ಜೊತೆ ಸರಕಾರಗಳ ಬಳಿ ಇವೆ. ಆದುದರಿಂದ ಯುದ್ಧದ ಅಪಾಯ ಮನುಷ್ಯನಿಗೆ ಮತ್ತು ಈ ಜೀವ ಸಂಕುಲಕ್ಕೆ ತಪ್ಪಿಸಲಾಗದ ದುರಂತ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ನಾನು ಕ್ವಶನ್ಸಲ್ಲಿ ನಿಮಗೆ ಪಾಯಿಂಟ್ಸನ್ನು ಕೊಟ್ಟಿದ್ದೇನೆ. ನೀವು ಅದನ್ನು ಆನ್ಸರನ್ನಾಗಿ ನನ್ನ ಮಾತುಗಳನ್ನು ಕೇಳಿದ ಬದಲಾಯಿಸಿ ಬರೆತಗೊಳ್ಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಗಮನಿಸಬೇಕಾದ 4th ಮಹತ್ವ ಯಾವುದು ಅಂತ ಹೇಳಿದರೆ, ರಾಷ್ಟ್ರೀಯತೆಗಳ ಪ್ರಯೋಜನ ಮತ್ತು ಅಪಾಯಗಳನ್ನು ಗುರುತಿಸಲು ಮತ್ತು ಅಧ್ಯಯನ ಮಾಡಲು. ರಾಷ್ಟ್ರೀಯತೆ ಇವತ್ತು ರಾಷ್ಟ್ರಗಳನ್ನು ರಚನೆಯಾಗಿಸುವ ಪ್ರಮುಖ ಆಧಾರ. ವಿಶ್ವಸಂಸ್ಥೆಯಲ್ಲಿ 193 ಸದಸ್ಯ ರಾಷ್ಟ್ರಗಳಿವೆ. ಅವೆಲ್ಲ ರಾಷ್ಟ್ರೀಯತೆಯ ಮೇಲೆ ತಮ್ಮನ್ನು ತಾವು ಕಟ್ಟಿಕೊಳ್ತವೆ. ಈ ರಾಷ್ಟ್ರೀಯತೆ ಹೇಗೆ ಉಗಮವಾಯಿತು? ಹೌ ಡಸ್ ನ್ಯಾಷನಲಿಸಮ್ ಎಮರ್ಜ್? ಇದು ಹೇಗೆ ಬೆಳೆಯಿತು? ವಸಾಹತುಶಾಹಿ ಪ್ರಕ್ರಿಯೆಗಳಿಗೂ ಕೊಲೋನಿಯಲ್ ಪ್ರೊಸೆಸಸ್ಸಿಗೂ ರಾಷ್ಟ್ರೀಯತೆಗೂ ಸಂಬಂಧಗಳು ಏನು? ಏನಾದರೂ ಸಂಬಂಧಗಳು ಇವೆಯಾ? ರಾಷ್ಟ್ರೀಯತೆಯ ಲಾಭವನ್ನು ಯಾರು ಪಡೆಯುತ್ತಾರೆ? ಹೂ ಗೆಟ್ಸ್ ದ ಬೆನಿಫಿಟ್ಸ್ ಆಫ್ ನ್ಯಾಷನಲಿಸಮ್? ಅಲ್ಲಿ ಯಾರು ಎನ್ನುವುದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನು ಸರಿಯಾಗಿ ಓದಬೇಕು ನೀವು. ಇತ್ಯಾದಿ ವಿಮರ್ಶಾತ್ಮಕ ಪ್ರಶ್ನೆಗಳು. ವಾಟ್ ಈಸ್ ದ ಒರಿಜಿನ್ ಆಫ್ ನ್ಯಾಷನಲಿಸಮ್? ರಾಷ್ಟ್ರೀಯತೆ ಹೇಗೆ ಹುಟ್ಟಿಕೊಂಡಿತು? ನೋಡಿ, ಯುರೋಪ್ನಲ್ಲಿ ವರ್ತಕ ವರ್ಗಗಳು ಪ್ರಪಂಚ, ಏಷ್ಯಾ ಮತ್ತು ಆಫ್ರಿಕಾದ ರಾಷ್ಟ್ರಗಳಿಗೆ ಹೋಗುವಾಗ ಅಲ್ಲಿ ವರ್ತಕ ವರ್ಗಗಳು ಮತ್ತು ಅಲ್ಲಿಯ ಸರಕಾರಗಳು ಜೊತೆ ಸೇರಿ ಏನು ಮಾಡ್ತವೆ ಅಂದರೆ ರಾಷ್ಟ್ರೀಯತೆಯ ಉಗಮದ ಆರಂಭವನ್ನು
ನಾವು ಅಲ್ಲಿ ಗಮನಿಸ್ತೇವೆ. ವರ್ತಕ ವರ್ಗಗಳು ಲಾಭ ಮಾಡಿ ಸರಕಾರಕ್ಕೆ ತೆರಿಗೆಗಳನ್ನು ಕೊಡ್ತವೆ. ಸರಕಾರ ವರ್ತಕ ವರ್ಗಕ್ಕೆ ಸೈನ್ಯವನ್ನು ಕೊಡ್ತದೆ. ಆಗ ಸೈನ್ಯದಲ್ಲಿ ಹೋರಾಡಲಿಕ್ಕೆ ಸಾಮಾನ್ಯ ಸೈನಿಕರು ಬೇಕಾಗ್ತಾರೆ. ಸೈನಿಕರು ಯಾರು ಕೂಡ ಸುಮ್ಮನೆ ಜೀವ ಕೊಡೋದಿಲ್ಲ. ರಾಷ್ಟ್ರಕ್ಕೋಸ್ಕರ ನಾನು ಜೀವ ತೆಗಿಲಿಕ್ಕೂ ಸಿದ್ಧ, ಜೀವ ಕೊಡಲಿಕ್ಕೂ ಸಿದ್ಧ ಎನ್ನುವಂಥ ಭಾವನೆ ರಾಷ್ಟ್ರೀಯತೆ. ಅದು ನಾವು ಎನ್ನುವಂಥ ಭಾವನೆ, ಒಂದು ಪ್ರದೇಶದ ಜನರಲ್ಲಿ ನಾವು ಎನ್ನುವ ಭಾವನೆ ಬೆಳೆಯೋದು. ಇದು ಕೊಲೋನಿಯಲಿಸಮಲ್ಲಿ, ವಸಾಹತುಶಾಹಿ ಸಂದರ್ಭದಲ್ಲಿ ಹೇಗೆ ಹುಟ್ಟಿಕೊಳ್ತದೆ. ಇದರ ಲಾಭವನ್ನು ವರ್ತಕ ವರ್ಗದವರು ಯಾರ್ಯಾರು ಪಡೀತಾರೆ? ವರ್ತಕ ವರ್ಗದವರು ಮಾತ್ರ ಪಡೀತಾರಾ, ಅಥವಾ ಅದು ಎಲ್ಲರಿಗೂ ಪ್ರಯೋಜನಕಾರಿಯ ಎನ್ನುವಂಥ ಪ್ರಶ್ನೆಗಳು. ಸೊ ಇದನ್ನೆಲ್ಲ ಪ್ರಶ್ನೆಗಳ ರೂಪದಲ್ಲಿ ನಾನು ಹೇಳಿದ್ದೇನೆ. ಅದನ್ನು ನೀವು ಉತ್ತರಗಳನ್ನಾಗಿ ಬದಲಾಯಿಸಬೇಕು. ವಾಟ್ ಈಸ್ ದ ಒರಿಜಿನ್ ಆಫ್ ನ್ಯಾಷನಲಿಸಮ್? ರಾಷ್ಟ್ರೀಯತೆ ಹೇಗೆ ಹುಟ್ಟಿಕೊಂಡಿತ್ತು? ರಾಷ್ಟ್ರೀಯತೆಗೂ ವಸಾಹತುಶಾಹಿ ರಾಜಕೀಯಕ್ಕೂ ಎಂಥ ಸಂಬಂಧ ಇದೆ? ರಾಷ್ಟ್ರೀಯತೆಯ ಪ್ರಯೋಜನಗಳನ್ನು ಯಾರು ಪಡೀತಾರೆ? ಈ ಪ್ರಶ್ನೆಗಳನ್ನು ನಾವು ವಿಮರ್ಶಾತ್ಮಕವಾಗಿ ಕೇಳಿ ಅಧ್ಯಯನ ಮಾಡುವ ಮೂಲಕ ರಾಷ್ಟ್ರೀಯತೆಯ ಒಳಿತುಗಳು, ಅಪಾಯಗಳು ಎರಡನ್ನೂ ಅಧ್ಯಯನಕ್ಕೆ ಒಳಪಡಿಸ್ಬೋದು, ಗುರುತಿಸ್ಬೋದು. ಇನ್ನು NIEO ಅಂತ ಇದೆ, ನ್ಯೂ ಇಂಟರ್ನ್ಯಾಷನಲ್ ಇಕಾನಮಿಕ್ ಆರ್ಡರ್, ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಬೇಕು. ಹೇಗೆ NIEO ಹುಟ್ಟಿಕೊಂಡಿತ್ತು, ಇದರ ಹಿನ್ನೆಲೆ ಏನು ಎನ್ನುವುದು. ನವ ವಸಾಹತುಶಾಹಿ ತರ್ಕಗಳು, ನಿಯೋ ಕೊಲೋನಿಯಲಿಸಮ್, ಅಂದರೆ ವಸಾಹತುಶಾಹಿ ಯುಗ ಅಂತ್ಯ ಆದ ನಂತರ ವಸಾಹತುಶಾಹಿ ನಿಯಂತ್ರಣದಲ್ಲಿದ್ದ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡೆದು ಸ್ವಾಯತ್ತ ದೇಶಗಳು ಆದ ನಂತರ ಮುಂದುವರಿಯುವ ತರ್ಕವೇ ನಿಯೋ ಕೊಲೋನಿಯಲಿಸಮ್, ನಿಯೋ ಇಂಪೀರಿಯಲಿಸಮ್, ಹೊಸ ಅಥವಾ ನವ ವಸಾಹತುಶಾಹಿ ಯುಗ ಅಂತ ಇದನ್ನು ನಾವು ಕರಿತೇವೆ. ಈ ಯುಗದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಪಶ್ಚಿಮದ ಜಗತ್ತುಗಳು ಮತ್ತು ಇತರ ಜಗತ್ತು, ವೆಸ್ಟ್ ಆ್ಯಂಡ್ ದ ರೆಸ್ಟ್, ಯಾವ ಸಂಬಂಧಗಳನ್ನು ಹೊಂದಿವೆ? ವಿಜ್ಞಾನ ಮತ್ತು ತಂತ್ರಜ್ಞಾನ, ಶ್ರೀಮಂತಿಕೆ, ಬಂಡವಾಳ ಇತ್ಯಾದಿ ಪಶ್ಚಿಮದ ಜಗತ್ತಿನಲ್ಲಿ ಕೇಂದ್ರೀಕೃತವಾಗಿರ್ತದೆ. ಇತರ ರಾಷ್ಟ್ರಗಳು ದುರ್ಬಲ, ಇತರ ರಾಷ್ಟ್ರಗಳು ಅಷ್ಟು ಪ್ರಬಲ ಅಲ್ಲ. ಇದನ್ನು ವೆಸ್ಟ್, ಸೌತ್ ಆ್ಯಂಡ್ ದ ನಾರ್ತ್ ಡಿವೈಡ್ ಅಂತ ಕೂಡ ನಾವು ಕರೀತೇವೆ. ಸೌತ್ ಅಂತ ಹೇಳಿದರೆ, ನೀವು ಇಡೀ ಭೂಪಟವನ್ನು ನೋಡಿದರೆ ಅದರಲ್ಲಿ ಬಡ ರಾಷ್ಟ್ರಗಳು ಹೆಚ್ಚಿಗೆ ದಕ್ಷಿಣ ಭಾಗಕ್ಕೆ ಬೀಳ್ತವೆ, ಶ್ರೀಮಂತ ರಾಷ್ಟ್ರಗಳು ನಾರ್ತ್, ಉತ್ತರ ಭಾಗಕ್ಕೆ ಬೀಳ್ತವೆ. ಇದನ್ನು ವೆಸ್ಟ್ ಆ್ಯಂಡ್ ದ ರೆಸ್ಟ್, ಸೌತ್ ಆ್ಯಂಡ್ ದ ನಾರ್ತ್ ಡಿವೈಡ್ ಅಂತ ಕೂಡ ಕರೀತಾರೆ. ಈ ಸಂದರ್ಭದಲ್ಲಿ ವೆಸ್ಟರ್ನ್ ವರ್ಲ್ಡ್, ಪಾಶ್ಚಾತ್ಯ ಜಗತ್ತು ಇತರ ಜಗತ್ತುಗಳನ್ನು ನಿಯಂತ್ರಿಸುವಾಗ ಇತರ ಜಗತ್ತಿನ ರಾಷ್ಟ್ರಗಳು ಎಚ್ಚೆತ್ತುಕೊಂಡು ಜಾಗತಿಕ ವ್ಯವಸ್ಥೆ ಈ ಥರ ಯಜಮಾನಿಕೆಯಿಂದ ಕೂಡಿರಬಾರ್ದು, ಅದರಲ್ಲಿ ನ್ಯಾಯಯುತ ವ್ಯವಸ್ಥೆಗಳು ಇರಬೇಕು, ಅಭಿವೃದ್ಧಿ ಹೊಂದುತ್ತಿರುವ ದುರ್ಬಲ ರಾಷ್ಟ್ರಗಳಿಗೂ ಕೂಡ ಪ್ರಾಧಾನ್ಯತೆ ದೊರೆಯಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ, ನ್ಯೂ ಇಂಟರ್ನ್ಯಾಷನಲ್ ಇಕಾನಮಿಕ್ ಆರ್ಡರ್ ಹುಟ್ಟಿಕೊಳ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಹೇಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವಾಣಿಜ್ಯ ಒಪ್ಪಂದ, WTO ಅಂತ ಇದನ್ನು ಕರೀತಾರೆ, ವರ್ಲ್ಡ್ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಜಾಗತಿಕ ಆರ್ಥಿಕ ನಿಯಮಗಳನ್ನು ರೂಪಿಸ್ತದೆ. ಈ ಆರ್ಥಿಕ ನಿಯಮಗಳು ಯಾರ ಪರವಾಗಿ ಕೆಲಸ ಮಾಡ್ತವೆ? ಒಂದು ವೇಳೆ ಅವು ಪಶ್ಚಿಮದ ರಾಷ್ಟ್ರಗಳ ಪರವಾಗಿ ಕೆಲಸ ಮಾಡಿದರೆ ಅವುಗಳನ್ನು ಹೇಗೆ ಬದಲಾಯಿಸಿ ಅವು ಎಲ್ಲ ರಾಷ್ಟ್ರಗಳ ಪರವಾಗಿ ಕೆಲಸ ಮಾಡುವಂತೆ ಮಾಡುವುದು, ಇದೆಲ್ಲ NIEO, ನ್ಯೂ ಇಂಟರ್ನ್ಯಾಷನಲ್ ಇಕಾನಮಿಕ್ ಆರ್ಡರ್ನಲ್ಲಿ ಬರುವ ಪ್ರಶ್ನೆಗಳು. ಟು ಅಂಡರ್ಸ್ಟ್ಯಾಂಡ್ ದ ನ್ಯೂ ಇಂಟರ್ನ್ಯಾಷನಲ್ ಇಕಾನಮಿಕ್ ಆರ್ಡರ್, ಹೌ ಡಸ್ ದ ಲಾಜಿಕ್ ಆಫ್ ನಿಯೋ ಇಂಪೀರಿಯಲಿಸಮ್ ಲೀಡ್ ಟು ಇನ್ಕ್ರೀಸ್ ಇನ್ ಗ್ಲೋಬಲ್ ಇನ್ಇಕ್ವಾಲಿಟೀಸ್? ಹೊಸ ನವ ವಸಾಹತುಶಾಹಿ ತರ್ಕಗಳು ಹೇಗೆ ಅಸಮಾನತೆಗಳನ್ನು ಸೃಷ್ಟಿಸ್ತಾ ಹೋಗ್ತವೆ? ಈ ಅಸಮಾನತೆಗಳು ಹೇಗೆ ಹುಟ್ಟುತ್ತವೆ? WTO, ವರ್ಲ್ಡ್ ಬ್ಯಾಂಕ್, IMF ಇವುಗಳನ್ನು ಹೇಗೆ ಎಲ್ಲ ರಾಷ್ಟ್ರಗಳ ಪರವಾಗಿ
ಇರುವಂತೆ ಕೆಲಸ ಮಾಡಿಸುವುದು ಇತ್ಯಾದಿ ಪ್ರಮುಖ ಪ್ರಶ್ನೆಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ತಿಳಿದುಕೊಳ್ಬೋದು. ಇನ್ನು 6ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಸಹಕಾರ ಸಾಧ್ಯತೆಗಳನ್ನು ಹೆಚ್ಚಿಸಲು ಯಾವ ವಿಷಯಗಳಿಗೆ ಅಂತಾರಾಷ್ಟ್ರೀಯ ಸಹಕಾರ ಅವಶ್ಯಕ? ಆನ್ ವಿಚ್ ಇಶ್ಯೂಸ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಈಸ್ ಎಸೆನ್ಷಿಯಲ್? ಪರಿಸರದ ನಾಶ, ಡಿಸ್ಟ್ರಕ್ಷನ್ ಆಫ್ ಎನ್ವಿರಾನ್ಮೆಂಟ್, ಜಾಗತಿಕ ಮಾದಕ ದ್ರವ್ಯಗಳ ಕಳ್ಳಸಾಗಾಟ ನಿಯಂತ್ರಣ, ಭಯೋತ್ಪಾದನೆ, ಭೂತಾಪಮಾನ ಏರಿಕೆಯ ಸವಾಲುಗಳನ್ನು ಎದುರಿಸುವುದು ಇತ್ಯಾದಿ ವಿಷಯಗಳ ಕುರಿತು ರಾಷ್ಟ್ರಗಳ ನಡುವೆ ಸಹಕಾರದ ಸಾಧ್ಯತೆಗಳು ಇರಲೇಬೇಕು. ಇದನ್ನು ಹೆಚ್ಚಿಸುವುದು ಹೇಗೆ? ವಿಚ್ ಗ್ಲೋಬಲ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಥ್ರೂ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಮಾಂಗ್ ನೇಷನ್ಸ್? ಅಂತಾರಾಷ್ಟ್ರೀಯ ಸಹಕಾರದಿಂದ ಯಾವ ಸಮಸ್ಯೆಗಳನ್ನು ಬಗೆಹರಿಸಬಹುದು? ಹೌ ಟು ಬ್ರಿಂಗ್ ಅಬೌಟ್ ಕೋಆಪರೇಷನ್ ಅಮಾಂಗ್ ದ ನೇಷನ್ಸ್ ರಿಗಾರ್ಡಿಂಗ್ ಶೇರ್ಡ್ ಪ್ರಾಬ್ಲಮ್ಸ್, ರಾಷ್ಟ್ರಗಳು ಹಂಚಿಕೊಂಡ ಸಮಸ್ಯೆಗಳು. ಡಿಸ್ಟ್ರಾಕ್ಷನ್ ಆಫ್ ಎನ್ವಿರಾನ್ಮೆಂಟ್, ನಮಗೆ ಗೊತ್ತಿದೆ ಪರಿಸರದ ನಾಶ, ಭೂತಾಪಮಾನ ಏರುವಿಕೆ ನಮ್ಮನ್ನು ಕಾಡುವ ಸಮಸ್ಯೆ ಅದು. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎರಡೂ ಕಡೆ ಇರುವ ಮಂಜುಗೆಡ್ಡೆಗಳು ಕರಗ್ತಾ ಇವೆ. ಸಾಗರದ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಇಲ್ಲಿಗಲ್ ಡ್ರಗ್ ಟ್ರಾಫಿಕಿಂಗ್, ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಕಳ್ಳಸಾಗಾಟ ಜಾಲಗಳೇ ಇವೆ. ಇವುಗಳು ದೇಶದ ಜನಸಂಖ್ಯೆಯನ್ನು ಕಾಡುವ ಸಮಸ್ಯೆಗಳು. ಭಯೋತ್ಪಾದನೆ ಇದೆ, ಟೆರರಿಸಮ್ ಇದೆ. ಹೀಗೆ ರಾಷ್ಟ್ರಗಳು ಹಂಚಿಕೊಂಡಂತಹ ಸಮಸ್ಯೆಗಳು ಇರ್ತವೆ. ಇವುಗಳನ್ನು ಅಂತಾರಾಷ್ಟ್ರೀಯ ಸಹಕಾರದಿಂದ ಹೇಗೆ ಬಗೆಹರಿಸುವುದು? ಎಲ್ಲ ರಾಷ್ಟ್ರಗಳಿಗೂ ಅದರಲ್ಲಿರುವ ಜನಸಂಖ್ಯೆಗೂ ಮತ್ತು ಪರಿಸರಕ್ಕೂ ಉತ್ತಮ ಭವಿಷ್ಯವನ್ನು ಹೇಗೆ ಸಾಧ್ಯವಾಗಿಸುವುದು? ಇದು ಇನ್ನೊಂದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯ. ಮುಂದಿನ ಅಂಶಗಳನ್ನು ನಾನು ಇನ್ನೊಂದು ಭಾಗದಲ್ಲಿ ನಿಮಗೆ ವಿವರಿಸ್ತೇನೆ.